ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕಾನನ್ನು ಒತ್ತಿ, ಆಗ ನನ್ನ ಎಲ್ಲ ವಿಡಿಯೋ ನಿಮಗೆ ಬರ್ತದೆ. ಇವತ್ತು ನಾನು ಯಾವ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ತೊಗರಿಬೇಳೆ ಇದೆಯಲ್ಲ, ಬಹಳ ಬೇಗನೆ ನಾವು ಹಳ್ಳಿಯಲ್ಲಿ ಯಾವ ರೀತಿ ಬೇಯಿಸ್ತೀವಿ ಅಂತ ಹೇಳ್ತೀನಿ ನೋಡಿ. ಇದು ಕುಕ್ಕರ್ನು ಬೇಡ, ಏನು ಬೇಡ, ಬರೀ ನಾನು ಸೌದೆ ಒಲೆಯಲ್ಲಿ ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಬೇಯಿಸ್ತೀನಿ, ಯಾವ ಟ್ರಿಕ್ಸ್ ಉಪಯೋಗಿಸಿ ಬೇಯಿಸ್ತೀನಿ, ಯಾವ 2 ಐಟಮ್ ಯೂಸ್ ಮಾಡಿ ಅದು ಬಹಳ ಬೇಗ ಬೇಯುವಂತೆ ಮಾಡ್ತೀನಿ ಅಂತೇಳಿ ಹೇಳಿಕೊಡ್ತೀನಿ. ಬನ್ನಿ ಮನೆಗೆ ಹೋಗುವ. ಓಕೆ ಗೈಸ್, ನೋಡಿ ಗೈಸ್, ನಾನು ಈ ಬೇಳೆನ ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ನೋಡಿ. ನೀವು ಕೂಡ ಹೀಗೆ ಹಾಕಿದರೆ ಬಹಳ ಬೇಗ ಬೇಯ್ತದೆ. ನೆಕ್ಸ್ಟ್ ನೋಡಿ, ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವ ಮುಂಚೆ ಹಾಕಬಾರ್ದು ನೀವು ನೋಡಿ. ನೀರು ಕುದಿಯುವಾಗ ಹಾಕಿದರೆ ಸಾಕು. ನೋಡಿ, ನೀರು ಕುದೀತಾ ಇದೆ ನೋಡಿ. ಈ ಥರ ಗುಳ್ಳೆ ಬಂದರೆ ನೀರು ಕುದೀತದೆ ಅಂತ ಅರ್ಥ ನೋಡಿ. ನಾನು ಈ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಬೆಂಕಿ ಚೆನ್ನಾಗಿ ಉರಿತಾ ಇದೆ ನೋಡಿ. ನೋಡಿ ನಾನು ಏನು ಮಾಡ್ತಿದ್ದೇನೆ ನೋಡಿ, ಎಣ್ಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆಯ ಎಣ್ಣೆ ಯಾವುದು ಅಂದರೆ ಸನ್ಪ್ಯೂರು, ಇಲ್ಲದ್ರೆ ಯಾವುದು ಸಹ ಆಗುತ್ತೆ ಎಣ್ಣೆ. ನಮ್ಮದು ಒಗ್ಗರಣೆಗೆ ಬಳಸುವ ಎಣ್ಣೆ. ನೆಕ್ಸ್ಟ್ ನಾನು ಅರಿಶಿನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ 2 ಐಟಮ್ ಹಾಕಲೇಬೇಕು. ನೆಕ್ಸ್ಟು ಮುಚ್ಚಳ ಹಾಕಿ ಮುಚ್ತಾ ಇದ್ದೀನಿ. ಈ 2 ಐಟಮ್ ಹಾಕಿದರೆ ನಿಮ್ಮ ಬೇಳೆ ಇದೆಯಲ್ಲ ಬೇಗ ಬೇಯುತ್ತೆ ನೋಡಿ. ಗೈಸ್, 5 ನಿಮಿಷ ಕಳೆದ ಮೇಲೆ ನೋಡ್ತಾ ಇದ್ದೀನಿ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದಾ ಅಂತ ನೋಡ್ತಾ ಇದ್ದೀನಿ ನೋಡಿ. ಗೈಸ್, ಬೇಳೆ ನೋಡಿ ಮುಕ್ಕಾಲು ಬೆಂದಿದೆ ನೋಡಿ. ಈಗ ಪೂರ್ತಿಯಾಗಿ ಬೆಂದಿದೆ ನೋಡಿ, ಸ್ಮೂತಾಗಿದೆ. ಇದಕ್ಕೆ ಯಾವ ಕುಕ್ಕರ್ನು ಬೇಡ, ಏನು ಬೇಡ. ಇಲ್ಲಿ ನಮ್ಮ ಹಳ್ಳಿಯವರು ಹಿರಿಯರು ಹೇಳಿಕೊಟ್ಟಿದ್ದು. ಹೇಗೆ ಅಂತೇಳಿ ಗೊತ್ತಾಯ್ತಲ್ಲ. ಎಲ್ರಿಗೂ ಶೇರ್ ಮಾಡಿ, ಏನಾದರೂ ಕಮೆಂಟ್ ಹೇಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್.